ಏನತ್ತೆ ಅರ್ಜೆಂಟಾಗಿ ಬರೋಕೆ ಹೇಳಿದ್ರೆ ಏನಾದ್ರು ಸಮಸ್ಯೆ ಆಯ್ತಾ? ಹೂನಪ್ಪ, ಒಂದ್ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಏನಾಯ್ತು? ನಿಮಗೆ ಸಿಂಚನಂಗೆ ಏನಾದ್ರು ಜಗಳ ಆಯ್ತಾ? ಇಲ್ಲ ಇಲ್ಲ, ಜಗಳ ಗಿಗ್ಳ ಏನು ಇಲ್ಲ. ಹಾ ನೀವ್ ನನ್ನನ್ನ ಹಾ ಇವ್ರ ಮನೆಗ್ ಕಳ್ಸಿದ್ದು ನಿಮ್ ತಾಯಿಯವರು ಅಜ್ಜಿನ ಟ್ರೀಟ್ಮೆಂಟ್ ಕರ್ಕೊಂಡ್ ಹೋಗ್ತಾರೆ, ಇವ್ರಿಗೆ ತೊಂದರೆ ಆಗದೆ ಇರ್ಲಿ ಅಂತ ತಾನೆ? ಹೌದು, ಅದು ಹರೀಶಂಗೆ ಹೇಳಿದ್ನಲ್ಲ ನಾನು. ಅಜ್ಜಿಗೆ ಹುಷಾರಾಗೋವರೆಗೂ ಅಮ್ಮ ಅವ್ರ ಜೊತೆಗೆ ಇರ್ತಾರೆ, ಅತ್ತೆ ನಿಮ್ಮನೇಲಿ ಇರ್ತಾರೆ ಅಂತ ಹೇಳಿದ್ದೀನಲ್ಲ. ಮತ್ತೆ ಇವ್ರು ನನ್ನನ್ನ ಮಿಸ್ಟೇಕ್ ಮಾಡ್ಕೊಂಡಿದಾರಲ್ಲ. ನಾನು ಇವ್ರ ಮನೆ ಕೆಲ್ಸಕ್ ಬಂದಿದ್ದೀನಿ, ನನಗ್ ಸಂಬಳ ಕೊಡ್ತಾರೆ ಅಂತೆಲ್ಲ ಮಾತಾಡ್ತಿದ್ದಾರೆ. ಹೌದಾ? ಅತ್ತೆ, ಇದಕ್ಕೆ ಯಾಕೆ ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ಆ ಸಿಂಚನ ಅಪ್ಪ ಇದ್ದಾನಲ್ಲ, ಅವನ ಹತ್ರ ದುಡ್ಡು ಕುಣಿತಾ ಇದೆ. ಇವಳಿಗೂ ಆ ದುಡ್ಡಿನ ಮದ ಏರಿದೆ. ನೀವು ಎಲ್ಲೆಲ್ಲೋ ಕೆಲಸ ಮಾಡ್ತಾ ನನ್ನ ಮರ್ಯಾದೆ ತೆಗಿತಿದ್ರಿ. ಈಗ ನನ್ನ ತಮ್ಮನ ಮನೆಯಲ್ಲೇ ಕೆಲಸ ಮಾಡ್ತಿದ್ದೀರಾ, ಅಲ್ಲೂ ದುಡ್ಡು ಕೊಡ್ತಿದ್ರು, ಇಲ್ಲೂ ದುಡ್ಡು ಕೊಡ್ತಾರೆ. ಇಸ್ಕೊಳ್ಳಿ, ನೀವು ಸೇವೆ ಮಾಡಿ ಅವ್ರು ದುಡ್ಡು ಕೊಡ್ತಾರೆ ಅಷ್ಟೇ. ಅಯ್ಯೋ, ನಾನ್ ಕೆಲ್ಸ ಮಾಡೋದಿಕ್ಕೆ ಆ ಮನೆ ಈ ಮನೆ ಅಂತ ಏನು ಇಲ್ಲಪ್ಪ. ನಾನ್ ಮಾಡೋ ಕೆಲ್ಸನ ಎಲ್ಲಿ ಹೋದ್ರು ಮಾಡೇ ಮಾಡ್ತೀನಿ. ಆದ್ರೆ ಇವ್ರು ನನಗ್ 10,000 ಸಂಬಳ ಕೊಡ್ತೀನಿ ಅಂತ ಮಾತಾಡ್ತಿದ್ದಾರೆ. ಏನ 10,000 ಕೊಡ್ತೀನಿ ಅಂದ್ರ? ಹಂಗ ಹೇಳಿದ್ರ? ಅವ್ರು ಮಾತಾಡ್ಕೊಂಡಿದ್ದನ್ನ ನಾನೇ ಕೇಳಿಸ್ಕೊಂಡಿದೀನಿ. ಏನೋ ಮಿಸ್ ಹೊಡಿತಾ ಇದ್ದಿಲ್ಲ. ನಾನೇ ಅವನ ಹತ್ರ ನಮ್ಮ ಅತ್ತೆಗೆ 3,000 ಕೊಡು ಅಂತ ಹೇಳಿದ್ದೆ. ಇಲ್ಲಿ ನೋಡಿದ್ರೆ ಇವರು 10,000 ಅಂತಿದ್ದಾರೆ. ಈ ನನ್ನ ಮಗ ಏನೋ ಗಿಮಿಕ್ ಮಾಡ್ತಿದ್ದಾನೆ ಅಂತ ಅನಿಸ್ತಾ ಇದೆ. ನೋಡಿ ಅಳಿ, ಅಂದ್ರೆ ಇಲ್ಲಿವರೆಗೂ ನಾನು ಅಷ್ಟೊಂದೆಲ್ಲ ಸಂಬಳ ಎಲ್ಲೂ ತಗೊಂಡಿಲ್ಲ. ನಾನ್ ಮಾಡೋ ಕೆಲ್ಸಕ್ಕೆ ಒಂದ್ 2,500 3,000 ರೂಪಾಯಿ ಕೊಟ್ರೆ ಸಾಕು. ಇವ್ರು ಅಷ್ಟೊಂದು ಕೊಡ್ತೀನಿ ಅಂತ ಹೇಳಿದ್ರೆ ತಗೊಳ್ಳೋದಕ್ಕೆ ನನ್ಗೊಂಥರ ಮುಜುಗರ ಆಗುತ್ತೆ. ಅಷ್ಟೊಂದೆಲ್ಲ ಕೊಡಬೇಡಿ ಅಂತ ಅವ್ರಿಗೊಂದು ಮಾತು ಹೇಳಿ. ಸರಿ ಅತ್ತೆ, ನಾನು ಹರೀಶನ ಹತ್ರ ಮಾತಾಡ್ತೀನಿ. ನೋಡಿ ಅತ್ತೆ, ನೀವು ಇಷ್ಟೊಂದು ಇನ್ನೋಸೆಂಟ್ ಆಗಿದ್ದರೆ ಜೀವನದಲ್ಲಿ ಉದ್ಧಾರ ಆಗಕ್ಕಾಗಲ್ಲ. ಲಕ್ಷ್ಮಿ ಬಂದಾಗ ಒಳಗೆ ಹಾಕೊಂಡ್ಬಿಡೋದು. ಏನೋಪ್ಪ, ನಂಗೆ ಇದೆಲ್ಲ ಗೊತ್ತಿಲ್ಲ. ಮೋಸ ಮಾಡೋದು, ಬೇರೆಯವ್ರ ಹೊಟ್ಟೆ ಮೇಲೆ ಹೊಡೆದು ಬದುಕೋದು, ಇದೆಲ್ಲ ನನಗೆ ಗೊತ್ತಿಲ್ಲ. ನಾನು ಕೆಲಸ ಮಾಡ್ತೀನಿ, ನಾ ಮಾಡೋ ಕೆಲ್ಸಕ್ಕೆ ಎಷ್ಟು ಸಂಬಳ ಸಿಗುತ್ತೋ ಅಷ್ಟರಲ್ಲಿ ನಾನು ಬದುಕ್ತೀನಿ ಅಷ್ಟೇ. ಸರಿ ಅತ್ತೆ, ನಾನು ಮಾತಾಡ್ತೀನಿ, ನೀವು ಹೊರಡಿ. ಹುಷಾರು. ಮಗುನ್ ಕೇಳ್ದೆ ಅಂತ ಹೇಳಿ. ಹಾ, ಹೇಳ್ತೀನಿ. ನಿಮಗೆ ಬದುಕೋದು ಗೊತ್ತಿಲ್ಲದೆ ಇರ್ಬೋದು ಅತ್ತೆ, ಆದರೆ ನನಗೆ ಬದುಕೋದಕ್ಕೆ ಚೆನ್ನಾಗಿ ಗೊತ್ತಿದೆ. ಹರೀಶ್ನ ಹತ್ರ ಮಾತಾಡ್ತೀನಿ.